Hello everyone. In this video session, I'm going to start new lesson from first PUC chemistry, that is thermochemistry. Thermochemistry. Thermochemistry is a branch of chemistry which deals with the study of heat changes during the chemical reaction. ಈಗ ನಮಗೆ ಗೊತ್ತಿದೆ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆಯಬೇಕಾದ್ರೆ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಹೀಟ್ ಲಿಬರೇಟ್ ಆಗುತ್ತೆ, ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಹೀಟ್ ಅಬ್ಸರ್ವ್ ಆಗುತ್ತೆ. ಎಷ್ಟು ಹೀಟ್ ಅಬ್ಸರ್ವ್ ಆಗುತ್ತೆ, ಎಷ್ಟು ಹೀಟ್ ಲಿಬರೇಟ್ ಆಗುತ್ತೆ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋದೇ ಈ ಒಂದು ಥರ್ಮೋಕೆಮಿಸ್ಟ್ರಿ. ಥರ್ಮೋಡೈನಮಿಕ್ಸ್ ಆಗಿದೆ. ದ ಸೆಕೆಂಡ್ ಪಾರ್ಟ್ ಫ್ರಮ್ thermodynamics is thermochemistry. It is a branch of chemistry which deals with the study of heat changes during the chemical reaction. ಎಷ್ಟು ಹೀಟ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಎಷ್ಟು ಹೀಟ್ ಚೇಂಜ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದು ಥರ್ಮೋಕೆಮಿಸ್ಟ್ರಿ. ಈಗ ಒಂದು ಬೇಸಿಕ್ ಥಿಂಗ್ ಅನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಥರ್ಮೋಕೆಮಿಸ್ಟ್ರಿಯಲ್ಲಿ. ಅದು ಏನಪ್ಪಾ ಅಂದ್ರೆ ಥರ್ಮೋಕೆಮಿಕಲ್ ಈಕ್ವೇಶನ್. ವಾಟ್ ಈಸ್ ಥರ್ಮೋಕೆಮಿಕಲ್ ಈಕ್ವೇಶನ್? ಥರ್ಮೋಕೆಮಿಕಲ್ ಈಕ್ವೇಶನ್ ಅಂದ್ರೆ ಒಂದು ಎಕ್ಸಾಂಪಲ್ ಬರೀತೀನಿ ನೋಡಿ. ಕಾರ್ಬನ್ ಬಾಂಡ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. This is general equation ಅಷ್ಟೇ. This is not considered as a thermochemical equation. ಏನಿದು thermochemical equation ಅಂದ್ರೆ it is the balanced chemical reaction or balanced chemical equation in which the physical states of reactants and products and also heat changes during the reaction also mentioned 393.5 kilojoule. This is what we call thermochemical equation. ನೋಡಿ, ಒಂದು ರಿಯಾಕ್ಷನ್ ಅನ್ನ ಈಕ್ವೇಶನ್ ಅನ್ನ ಥರ್ಮೋಕೆಮಿಕಲ್ ಈಕ್ವೇಶನ್ ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸು ಆಗಿರಬೇಕು, ಫಿಸಿಕಲ್ ಸ್ಟೇಟ್ಸ್ ಆಫ್ ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್ ಮೆನ್ಷನ್ ಮಾಡಿರಬೇಕು. ಅದರ ಜೊತೆಗೆ ಈ ಕೆಮಿಕಲ್ ರಿಯಾಕ್ಷನ್ ನಡಿಬೇಕಾದ್ರೆ ಎಷ್ಟು ಹೀಟ್ ಲಿಬರೇಟ್ ಆಗುತ್ತೆ ಅಥವಾ ಎಷ್ಟು ಹೀಟ್ ಅಬ್ಸರ್ವ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಮೆನ್ಷನ್ ಮಾಡಿರಬೇಕು. ಸಿ, ಕಾರ್ಬನ್ ಬ್ರಾಕೆಟ್ ಅಲ್ಲಿ ಸಾಲಿಡ್ ಎಸ್ ಅಂತ ಬರ್ದಿದೆ. ಎಸ್ ರೆಪ್ರೆಸೆಂಟ್ ಸಾಲಿಡ್, ಜಿ ರೆಪ್ರೆಸೆಂಟ್ ಲಿಕ್ವಿಡ್ ಸ್ಟೇಟ್. ಕಾರ್ಬನ್ ಬರ್ನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ಈ ಒಂದು ಕೆಮಿಕಲ್ ರಿಯಾಕ್ಷನ್ ನಡಿಬೇಕಾದ್ರೆ ನಾನು ಇಲ್ಲೊಂದು ಡೆಲ್ಟಾ ಎಚ್ ವ್ಯಾಲ್ಯೂನ ಬರ್ದಿದೆ. ಡೆಲ್ಟಾ ಎಚ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಎಂಥಾಲ್ಪಿ. ಅಂದ್ರೆ ವಿ ಆಲ್ರೆಡಿ ನೋ ದಟ್ ಎಂಥಾಲ್ಪಿ ಈಸ್ ನಥಿಂಗ್ ಬಟ್ ದ ಟೋಟಲ್ ಹೀಟ್ ಕಂಟೆಂಟ್ ಆಫ್ ದ ಸಿಸ್ಟಮ್. ಈಗ ಡೆಲ್ಟಾ ಎಚ್ ಇಸ್ ಈಕ್ವಲ್ಸ್ ಟು ನೆಗೆಟಿವ್ ವ್ಯಾಲ್ಯೂ ಇದೆಯಾ ಪಾಸಿಟಿವ್ ವ್ಯಾಲ್ಯೂ ಇದೆಯಾ ನೋಡ್ಕೊಳ್ಳಿ. ಡೆಲ್ಟಾ ಎಚ್ ಇಸ್ ಈಕ್ವಲ್ಸ್ ಟು ನೆಗೆಟಿವ್ ಇದೆ ಅಂದ್ರೆ ಹೀಟ್ ಈಸ್ ಲಿಬರೇಟ್ ಅಂತ, ಡೆಲ್ಟಾ ಎಚ್ ವ್ಯಾಲ್ಯೂ ಪಾಸಿಟಿವ್ ಇತ್ತು ಅಂದ್ರೆ ಹೀಟ್ ಈಸ್ ಅಬ್ಸರ್ವ್ಡ್ ಅಂತ. ಎಲ್ಲ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ಗೆ ನಾವು ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಬರಿತೀವಿ, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ಗೆ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಪಾಸಿಟಿವ್ ಬರಿತೀವಿ. ಅರ್ಥ ಆಯ್ತಾ? ಇನ್ ದಿಸ್ ಕೆಮಿಕಲ್ ರಿಯಾಕ್ಷನ್ 393.5 kilojule amount of heat is liberated during the formation of carbon dioxide. This reaction can also be written as, ಈ ರಿಯಾಕ್ಷನ್ ಕೂಡ ಹಿಂಗೂ ಕೂಡ ಬರೀಬಹುದು, ಕಾರ್ಬನ್ combines with oxygen to form carbon dioxide plus 393.5 kilojoule. ಡೆಲ್ಟಾ ಎಚ್ ನ ಮೆನ್ಷನ್ ಮಾಡ್ದಿರಾ ಪ್ರಾಡಕ್ಟ್ ಜೊತೆಲೆ ಪ್ಲಸ್ 393.5 ಕಿಲೋಜೂಲ್ ಅಂತ ಬರ್ದಿದ್ದೀನಿ ಅಂದ್ರೆ ಅದರ ಅರ್ಥ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಕಾರ್ಬನ್ ಡೈಆಕ್ಸೈಡ್ 393.5 kilojoule ಆಫ್ ಅಮೌಂಟ್ ಆಫ್ ಹೀಟ್ ಈಸ್ ಲಿಬರೇಟೆಡ್ ಅಂತ ಅರ್ಥ. ಈಗ ಇನ್ನೊಂದು ಈಕ್ವೇಶನ್ ಬರ್ತೀನಿ ನೋಡಿ. ಯಾವುದು? ಫಾರ್ ಎಕ್ಸಾಂಪಲ್, ನೈಟ್ರೋಜನ್ ಬಾಂಡ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ನೈಟ್ರಿಕ್ ಆಕ್ಸೈಡ್. This is not the balanced chemical equation. This is not considered as a thermochemical equation. ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಒಂದು ಥರ್ಮೋಕೆಮಿಕಲ್ ಈಕ್ವೇಶನ್ ಅಂದ್ರೆ ಏನು? ಈಕ್ವೇಶನ್ ಬ್ಯಾಲೆನ್ಸ್ ಆಗಿರಬೇಕು, ಆಮೇಲೆ ಫಿಸಿಕಲ್ ಸ್ಟೇಟ್ಸ್ ಆಫ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಅನ್ನು ಕೂಡ ಮೆನ್ಷನ್ ಮಾಡಬೇಕು, ಎಷ್ಟು ಹೀಟ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಕೂಡ ರೆಪ್ರೆಸೆಂಟ್ ಮಾಡಬೇಕು. ನೈಟ್ರೋಜನ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ, ಆಕ್ಸಿಜನ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ, ನೈಟ್ರಿಕ್ ಆಕ್ಸೈಡ್ ಕೂಡ ಗೇಷಿಯಸ್ ಸ್ಟೇಟ್. ಈ ರಿಯಾಕ್ಷನ್ ನಡಿಬೇಕಾದ್ರೆ ಎಷ್ಟು ಹೀಟ್ ಚೇಂಜ್ ಆಗುತ್ತೆ ಅಂದ್ರೆ ಪ್ಲಸ್ 180.7 kilojule ಇಟ್ ಈಸ್ ಅಬ್ಸರ್ವ್ಡ್. ನೋಡಿ, ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಪ್ಲಸ್ ಅಂತ ಬರೆದಿದ್ದೀನಿ. ಪ್ಲಸ್ 180.7 kilojule ಅಂದ್ರೆ 1 mole ಆಫ್ ನೈಟ್ರೋಜನ್ 1 mole ಆಫ್ ಆಕ್ಸಿಜನ್ ಕಂಬೈನ್ ಆದ್ರೆ 1 mole ಆಫ್ ನೈಟ್ರಿಕ್ ಆಕ್ಸೈಡ್ ಏನ್ ಬರುತ್ತೆ? ಇನ್ ದಿಸ್ ಕೆಮಿಕಲ್ ರಿಯಾಕ್ಷನ್ 180.7 kilojoule ಆಫ್ ಹೀಟ್ ಈಸ್ ಅಬ್ಸರ್ವ್ಡ್. ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಪ್ಲಸ್ ಇಂಡಿಕೇಟ್ ಹೀಟ್ ಈಸ್ ಅಬ್ಸರ್ವ್ಡ್. ಕೆಲವೊಂದು ರಿಯಾಕ್ಷನ್ಸ್ ಹೀಟ್ ನ ಅಬ್ಸರ್ವ್ ಮಾಡಿಕೊಂಡು ರಿಯಾಕ್ಷನ್ ಆಗ್ತವೆ, ಕೆಲವೊಂದು ಹೀಟ್ ಅವಶ್ಯಕತೆ ಇಲ್ಲ, ಆ ರಿಯಾಕ್ಷನ್ ನಡಿಬೇಕಾದ್ರೆ ಹೀಟ್ ಅನ್ನ ರಿಡ್ಯೂಸ್ ಮಾಡ್ತವೆ. ದಿಸ್ ರಿಯಾಕ್ಷನ್ ಕ್ಯಾನ್ ಆಲ್ಸೋ ಬಿ ರೆಪ್ರೆಸೆಂಟೆಡ್ ಆಸ್ N2O2 gives rise to
NO ಈಕ್ವೇಶನ್ ಬ್ಯಾಲೆನ್ಸ್ ಆಗಿಲ್ಲ, ಆಕ್ಚುಲಿ ಬ್ಯಾಲೆನ್ಸ್ ಆಗಿಲ್ಲ. ನಂಬರ್ ಆಫ್ ನೈಟ್ರೋಜನ್ 2 ಇದೆ, ಆಕ್ಸಿಜನ್ 2 ಇದೆ, ಹೆನ್ಸ್ ಮೇಕ್ ಇಟ್ 2 ಹಿಯರ್ ಆಲ್ಸೋ ಮೇಕ್ ಇಟ್ 2. ನೈಟ್ರಿಕ್ ಆಕ್ಸೈಡ್ ಇದು ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ಪ್ಲಸ್ ಇರೋದ್ರಿಂದ ವಿ ಕ್ಯಾನ್ ರೈಟ್ ದಿಸ್ ರಿಯಾಕ್ಷನ್ ಲೈಕ್ ದಿಸ್. ಎರಡು ಒಂದೇ. ಈ ಒಂದು ರಿಯಾಕ್ಷನ್ಸ್ ನ ಅಂದ್ರೆ ದೀಸ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಈ ರಿಯಾಕ್ಷನ್ಸ್ ಏನಿದೆ ಇದು ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಫಸ್ಟ್ ರಿಯಾಕ್ಷನ್ ಏನ್ ಬರ್ತಿದ್ದೀನಿ, ದಿಸ್ ಇಸ್ ವಾಟ್ ವಿ ಕಾಲ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಂತ ಆಯ್ತಾ? ಎಲ್ಲ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ನಾವು ಈ ಎರಡರಲ್ಲಿ ಯಾವ್ದಾರು ಬೇಕಾದ್ರೆ ರೆಪ್ರೆಸೆಂಟ್ ಮಾಡಬಹುದು. ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ನಾವು ಈ ತರನು ಕೂಡ ರೆಪ್ರೆಸೆಂಟ್ ಮಾಡಬಹುದು. ಓಕೆ, ದಿಸ್ ಇಸ್ ಅಬೌಟ್ thermochemical equation. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, there are two types of chemical reactions. One is exothermic reaction and another one is endothermic reaction. Let us see what are endothermic and exothermic reactions ಅಂದ್ರೆ ಏನು ಅಂತ ನೋಡೋಣ. ಫಸ್ಟ್ ಒನ್ ನೋಡೋಣ, exothermic reaction. Exothermic reactions. Exothermic reaction. What is meant by exothermic reaction? The reaction takes place with the liberation of heat is called exothermic reaction. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ನಡೀಬೇಕಾದ್ರೆ ಹೀಟ್ ಲಿಬರೇಟ್ ಆದ್ರೆ ಆ ಕೆಮಿಕಲ್ ರಿಯಾಕ್ಷನ್ ಅನ್ನ ಎಕ್ಸೋಥರ್ಮಿಕ್ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ದ ಬೆಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದೆ, ಕಾರ್ಬನ್ ಬರ್ನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. ಎಷ್ಟು ಹೀಟ್ ಲಿಬರೇಟ್ ಮಾಡುತ್ತೆ ಇದು? 393.5 ಕಿಲೋಜೌಲ್ ಅಷ್ಟು ಹೀಟ್ ಅನ್ನ ಲಿಬರೇಟ್ ಮಾಡುತ್ತೆ. ದಿಸ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾಕೆ ಇಲ್ಲಿ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಬರುತ್ತೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಅಂದ್ರೆ, ಡೆಲ್ಟಾ ಎಚ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ HP minus HR. HP minus HR ಅಂದ್ರೆ ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಮೈನಸ್ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್. ನೋಡಿ ಗೊತ್ತಿರಲಿ ನಿಮಗೆ, ಇನ್ ಆಲ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಈಗ ಡೆಲ್ಟಾ ಎಚ್ ನೆಗೆಟಿವ್ ಬರಬೇಕಾದ್ರೆ ಏನಾಗಿರ್ಬೇಕು, ಡೆಲ್ಟಾ ಎಚ್ ಇದಕ್ಕೆ ನೆಗೆಟಿವ್ ಬರಬೇಕು ಅಂದ್ರೆ ಇಲ್ಲಿ HP ಕಂಪೇರ್ ಟು HR ಅಂದ್ರೆ ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಮತ್ತೆ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್ ಗೆ ಕಂಪೇರ್ ಮಾಡಿದಾಗ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್ ಈಸ್ ಆಲ್ವೇಸ್ ಮೋರ್ ಕಂಪೇರ್ ಟು ಎಂಥಾಲ್ಪಿ ಆಫ್ ಪ್ರಾಡಕ್ಟ್. ಅಂದ್ರೆ ಹೀಟ್ ಕಂಟೆಂಟ್ ಆಫ್ ದ ರಿಯಾಕ್ಟೆಂಟ್ಗೂ ಹೀಟ್ ಕಂಟೆಂಟ್ ಆಫ್ ದ ಪ್ರಾಡಕ್ಟ್ಗೂ ಕಂಪೇರ್ ಮಾಡಿದಾಗ ಹೀಟ್ ಕಂಟೆಂಟ್ ಆಫ್ ದ ರಿಯಾಕ್ಟೆಂಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಪ್ರಾಡಕ್ಟ್. ಅದಕ್ಕೆ ನಾವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎಂಥಾಲ್ಪಿ ಆಫ್ ಪ್ರಾಡಕ್ಟ್ 5 ಇದೆ, ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್ 10 ಇದೆ ಅಂತ ಇಟ್ಕೊಳ್ಳಿ. 5 minus 10 ಎಷ್ಟು ಬರುತ್ತೆ? ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. In all exothermic reaction, you have to remember, in all exothermic reaction, enthalpy of product are less than the enthalpy of reactant. Hence, the delta H difference ಏನು ಬರ್ತಾ ಇದೆ, HP minus HR ಮಾಡಿದಾಗ ನಮಗೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂದ್ರೆ ಏನು ಅಂತ ನೋಡೋಣ. ಎಂಡೋಥರ್ಮಿಕ್ ರಿಯಾಕ್ಷನ್ಸ್. Endothermic reaction. What are endothermic reactions? Already ಹೇಳಿದ್ದೀನಿ. These are the chemical reaction which takes place through the absorption of heat energy. Heat ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಕೆಮಿಕಲ್ ರಿಯಾಕ್ಷನ್ ಆದ್ರೆ ಆ ರಿಯಾಕ್ಷನ್ಸ್ ಅನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. The reaction which proceeds with the absorption of heat is known as endothermic reaction. ಅವಾಗಲೇ ನಾನು ಏನು ಎಕ್ಸಾಂಪಲ್ ತಗೊಂಡಿದ್ದೆ ಅದನ್ನೇ ತಗೋತೀನಿ. ನೈಟ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ನೈಟ್ರಿಕ್ ಆಕ್ಸೈಡ್, 2 moles of nitric oxide. This is a balanced chemical equation. ಬಟ್ ಥರ್ಮೋಕೆಮಿಕಲ್ ಈಕ್ವೇಶನ್ ಅಂತ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಎಷ್ಟು ಹೀಟು ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. 180.7 ಕಿಲೋಜೌಲ್ ಅಮೌಂಟ್ ಆಫ್ ಹೀಟ್ ಈಸ್ ಅಬ್ಸರ್ವ್. ಹಿಯರ್ ಡೆಲ್ಟಾ ಎಚ್ ಈಸ್ ರೆಪ್ರೆಸೆಂಟೆಡ್ ಆಸ್ ಪಾಸಿಟಿವ್ ಸೈನ್. It means that if delta H is equal to positive means that is endothermic reaction. If delta H is negative means exothermic reaction. Okay, ಇಲ್ಲಿ ಡೆಲ್ಟಾ ಎಚ್ ಏನಾದರೂ ಪಾಸಿಟಿವ್ ಬರಬೇಕು ಅಂದ್ರೆ ಹಿಯರ್ ಆಲ್ಸೋ ಡೆಲ್ಟಾ ಎಚ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಮೈನಸ್ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್. ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಪಾಸಿಟಿವ್ ಬರಬೇಕು ಅಂದ್ರೆ compared to enthalpy of product and enthalpy of reactant, which should be greater enthalpy of product. ಯಾಕಂದ್ರೆ ಸಪೋಸ್ ಈಗ ನೋಡಿ, enthalpy of product 10 ಇದೆ, enthalpy of reactant 5 ಇದೆ ಅಂತ ಇಟ್ಟು ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. 10 minus 5 ಯಾವ ವ್ಯಾಲ್ಯೂ ಬರುತ್ತೆ? ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. In all endothermic reaction, enthalpy of product should be greater than enthalpy of reactant.
In exothermic reaction, enthalpy of reactant is greater than enthalpy of product. These are the two types of chemical reactions observed in thermochemistry. One is exothermic reaction and another one is endothermic reaction. In exothermic reaction, heat is liberated, represented by delta H is equal to negative. In endothermic reaction, it is absorbed, represented by delta H is equal to positive. And the next one is enthalpy of reaction or heat of reaction. Enthalpy of reaction. Enthalpy of reaction or heat of reaction ಅಂತಾನೂ ಕೂಡ ಕರೀತೀವಿ. ಏನಿದು ಎಂಥಾಲ್ಪಿ ಆಫ್ ರಿಯಾಕ್ಷನ್ ಅಂದ್ರೆ, ಇಟ್ ಈಸ್ ದ ಎಂಥಾಲ್ಪಿ ಚೇಂಜ್, ಅದು ಅಬ್ಸಾರ್ಬ್ ಆದ್ರೂ ಆಗ್ಬೋದು, ಲಿಬರೇಟ್ ಆದ್ರೂ ಆಗ್ಬೋದು. ಇಟ್ ಈಸ್ ದ ಎಂಥಾಲ್ಪಿ ಚೇಂಜ್ ವೆನ್ ನಂಬರ್ ಆಫ್ ಮೋಲ್ಸ್ present in the balanced chemical reaction have completely reacted. ಕಂಪ್ಲೀಟ್ಲಿ ರಿಯಾಕ್ಷನ್ ಆಗಬೇಕಂದ್ರೆ ನಾವು ನಂಬರ್ ಆಫ್ ಮೋಲ್ಸ್, ಈಗ 1 ಮೋಲ್ ತಗೊಂಡಿದ್ದೆ ರಿಯಾಕ್ಷನ್ ಅಲ್ಲಿ, 1 ಮೋಲು ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗಬೇಕು. 2 ಮೋಲ್ ಏನಾದರೂ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಇದ್ರೆ 2 ಮೋಲ್ಸು ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗಬೇಕು. ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಎಷ್ಟಿರುತ್ತೋ ಅಷ್ಟು ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆದಮೇಲೆ ಎಷ್ಟು ಹೀಟ್ ಚೇಂಜ್ ಆಗುತ್ತೋ ಅದನ್ನ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಅಥವಾ ಹೀಟ್ ಆಫ್ ರಿಯಾಕ್ಷನ್ ಅಂತ ಕರಿತೀವಿ. ಐ ವಿಲ್ ಟೆಲ್ ಯು ದ ಡೆಫಿನೇಷನ್ ಅಗೈನ್. ಇಟ್ ಈಸ್ ದ ಎಂಥಾಲ್ಪಿ ಚೇಂಜ್ ವೆನ್ number of moles of the reactant present in the balanced chemical reaction have been completely reacted. ಅಂದ್ರೆ ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗಬೇಕು. ಆ ಒಂದು ಕಂಪ್ಲೀಟ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಏನ್ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟಿರುತ್ತೋ ಅಷ್ಟು ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗೋದ್ಮೇಲೆ ಎಷ್ಟು ಹೀಟ್ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ಎಂಥಾಲ್ಪಿ ಆಫ್ ರಿಯಾಕ್ಷನ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತಗೋಣ. Sulfur bonds with oxygen to form sulfur dioxide. Sulfur bonds with oxygen to form sulfur dioxide. Sulfur ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಆಕ್ಸಿಜನ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಸಲ್ಫರ್ ಡೈಆಕ್ಸೈಡ್ ಕೂಡ ಗ್ಯಾಸು. ಡೆಲ್ಟಾ ಎಚ್ ಎಷ್ಟಪ್ಪ ಅಂದ್ರೆ, ಎಷ್ಟು ಹೀಟ್ ಚೇಂಜ್ ಆಗಿದೆ ಈ ಕೆಮಿಕಲ್ ರಿಯಾಕ್ಷನ್ ನಡಿಬೇಕಾದ್ರೆ 297 ಕಿಲೋಜೌಲ್. ಇಲ್ಲಿ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು -297 ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ಎಕ್ಸೋಥರ್ಮಿಕ್ ಆರ್ ಎಂಡೋಥರ್ಮಿಕ್. ಡೆಫಿನೆಟ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಂದ್ರೆ ಇದನ್ನ ನಾವು ಎಂಥಾಲ್ಪಿ ಆಫ್ ರಿಯಾಕ್ಷನ್ ಅಂತ ಕರಿಬಹುದು. ಅಂದ್ರೆ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಅಂದ್ರೆ ಏನು? ಇಟ್ ಈಸ್ ದ ಎಂಥಾಲ್ಪಿ ಚೇಂಜ್. ಎಷ್ಟು ಚೇಂಜ್ ಆಗಿದೆ? 297 kilojoules of heat ಲಿಬರೇಟ್ ಆಗಿದೆ. ಇಟ್ ಈಸ್ ದ ಎಂಥಾಲ್ಪಿ ಚೇಂಜ್ ವೆನ್ the number of moles mentioned in the balanced chemical reaction are completely reacted. ಕಂಪ್ಲೀಟ್ ರಿಯಾಕ್ಷನ್ ಅದು ಅಂದ್ರೆ ಎಷ್ಟಿದೆ, ಎಷ್ಟು ಮೋಲ್ ಇದೆ? ಕೋಎಫಿಷಿಯಂಟ್ ಆಫ್ ಸಲ್ಫರ್ ಏನಿಲ್ಲ ಅಂದ್ರೆ ಎಷ್ಟಿದೆ? 1 ಇದೆ. ಅಂದ್ರೆ 1 ಮೋಲ್ ಆಫ್ ಸಲ್ಫರ್ 1 ಮೋಲ್ ಆಫ್ ಆಕ್ಸಿಜನ್ ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗೋದ್ಮೇಲೆ ಎಷ್ಟು ಹೀಟ್ ಚೇಂಜ್ ಆಗಿದೆ ಅದು ಎಂಥಾಲ್ಪಿ ಆಫ್ ರಿಯಾಕ್ಷನ್. 1 ಮೋಲ್ ಆಫ್ ಸಲ್ಫರ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಅಲ್ಲಿ ತಗೊಂಡಾಗ ಸಲ್ಫರ್ ಅಟಾಮಿಕ್ ಮಾಸ್ ಆಫ್ ಸಲ್ಫರ್ ಎಷ್ಟು? 32 ಗ್ರಾಮ್. 32 ಗ್ರಾಮ್ ಆಫ್ ಸಲ್ಫರ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಅಟಾಮಿಕ್ ಮಾಸ್ 16. ಟೋಟಲ್ 2 ಆಕ್ಸಿಜನ್ ಇದೆ. 16 + 16 ಎಷ್ಟಿದೆ? 32. 30 ಮಾಲಿಕ್ಯುಲರ್ ಮಾಸ್ ಅಥವಾ ಅಟಾಮಿಕ್ ಮಾಸ್ ಎಷ್ಟಿರುತ್ತೋ ಅದನ್ನ 1 ಮೋಲ್ ಅಂತ ಕನ್ಸಿಡರ್ ಮಾಡಬಹುದು. ಅಟಾಮಿಕ್ ಮಾಸ್ ಆಫ್ ಸಲ್ಫರ್ ಇಸ್ 32 ಗ್ರಾಮ್ ಆಫ್ ಸಲ್ಫರ್ ಅಂದ್ರೂ ಒಂದೇ, 1 ಮೋಲ್ ಆಫ್ ಸಲ್ಫರ್ ಅಂದ್ರೂ ಒಂದೇ. ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್ ಇಸ್ 32 ಗ್ರಾಮ್. ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫರ್ ಇಸ್ 32 ಗ್ರಾಮ್. ಅದಕ್ಕೆ ನಾವು ಅದನ್ನ 1 mole of oxygen, molecular mass of oxygen is 32, hence it is also considered as 1 mole of oxygen. 32 grams of sulfur or 1 mole of sulfur combines with 32 grams of oxygen or 1 mole of oxygen produces 64 grams of sulfur dioxide. ಅಂದ್ರೆ 1 ಮೋಲ್ ಸಲ್ಫರ್ದು ಮಾಸು 32, ಆಕ್ಸಿಜನ್ದು 32 ಎಷ್ಟಾಗುತ್ತೆ? 64 ಗ್ರಾಮ್ಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ. ಈ ಒಂದು ನೋಡಿ 32 ಗ್ರಾಮ್ಸ್ ಆಫ್ ಸಲ್ಫರ್ ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗಿದೆ. 32 ಗ್ರಾಮ್ಸ್ ಆಫ್ ಆಕ್ಸಿಜನ್ ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗಿ ನಮಗೆ 64 ಗ್ರಾಮ್ಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಬಂದಿದೆ. ಈ ಕೆಮಿಕಲ್ ರಿಯಾಕ್ಷನ್ ನಡೀಬೇಕಾದ್ರೆ ಎಷ್ಟು ಹೀಟ್ ಚೇಂಜ್ ಆಗಿದೆ? 297 kilojoules of heat ಲಿಬರೇಟ್ ಆಗಿದೆ. ದಿಸ್ ಈಸ್ ವಾಟ್ ವಿ ಕಾಲ್ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಅಥವಾ ಹೀಟ್ ಆಫ್ ರಿಯಾಕ್ಷನ್. ನಾವು 32 ಗ್ರಾಮ್ಸ್ ಆಫ್ ಸಲ್ಫರ್ ತಗೋತೀವಿ, ಅದರಲ್ಲಿ ಬರೀ 15 ಗ್ರಾಮ್ಸ್ ಆಫ್ ಸಲ್ಫರ್ ಮಾತ್ರ ರಿಯಾಕ್ಷನ್ ಆಗಿ ಇನ್ನು ಮಿಕ್ಕಿದ ಹಂಗೆ ಇದೆ ಅಂದ್ರೆ ಆಗ ವ್ಯಾಲ್ಯೂ ಏನ್ ಬರುತ್ತೆ? ದಟ್ ವ್ಯಾಲ್ಯೂ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಆರ್ ಹೀಟ್ ಆಫ್ ರಿಯಾಕ್ಷನ್. ಅಂದ್ರೆ
ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ನಾವು ಎಷ್ಟು ಮೆನ್ಷನ್ ಮಾಡಿರ್ತೀವೋ ಅಷ್ಟು ಕೂಡ ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗೋದ್ಮೇಲೆ ಎಷ್ಟು ಹೀಟ್ ಚೇಂಜ್ ಆಗುತ್ತೆ ಅದನ್ನ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಅಂತ ಕರಿತೀವಿ. ದ ಎಂಥಾಲ್ಪಿ ಆಫ್ ರಿಯಾಕ್ಷನ್ mainly depends upon what are the factors which affect the enthalpy of reaction ಅಂದ್ರೆ ಒಂದು ಏನಪ್ಪಾ ಅಂದ್ರೆ ಫಸ್ಟ್ ಒನ್ ಫಿಸಿಕಲ್ ಸ್ಟೇಟ್ಸ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್. ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಅಂದ್ರೆ ನಮ್ಗೆ ಏನ್ ವ್ಯಾಲ್ಯೂ ಬರ್ತಾ ಇದೆ, ಎಷ್ಟು ಹೀಟ್ ಚೇಂಜ್ ಆಗ್ತಾ ಇದೆ ಅನ್ನೋದು ಯಾವ್ದ್ರ ಮೇಲೆ ಮೇನ್ ಡಿಪೆಂಡ್ ಆಗುತ್ತೆ ಅಂದ್ರೆ ಫಿಸಿಕಲ್ ಸ್ಟೇಟ್ಸ್ ಆಫ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ರಿಯಾಕ್ಟೆಂಟ್ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆಯಾ, ಗೇಷಿಯಸ್ ಸ್ಟೇಟ್ ಅಲ್ಲಿ ಇದೆಯಾ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆಯಾ ಅನ್ನೋದ್ರ ಮೇಲೆ ಕೂಡ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಡಿಪೆಂಡ್ ಆಗುತ್ತೆ. ಅಂಡ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಪ್ರೆಷರ್. ಗ್ಯಾಸಸ್ ಆದ್ರೆ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ, ಲಿಕ್ವಿಡ್ಸ್ ಗ್ಯಾಸಸ್ ಆದ್ರೆ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ, ಲಿಕ್ವಿಡ್ಸ್ ಆದ್ರೆ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಡೆಫಿನೆಟ್ಲಿ ನೀವು ಒಂದೊಂದು ಟೆಂಪರೇಚರ್ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ರೂಮ್ ಟೆಂಪರೇಚರ್ ಅಲ್ಲಿ ನೀವು ಸ್ಟಡಿ ಮಾಡಿದಿರಿ ಅಂತ ಅಂದಾಗ ಒಂದು ವ್ಯಾಲ್ಯೂ ಬರುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಟೆಂಪರೇಚರ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ, ಫಿಸಿಕಲ್ ಸ್ಟೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರೆಷರು, ಟೆಂಪರೇಚರು, ವಾಲ್ಯೂಮು, ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಸ್ಟೋಕ್ಯೋಮೆಟ್ರಿ ಆಫ್ ರಿಯಾಕ್ಷನ್. ಸ್ಟೋಕ್ಯೋಮೆಟ್ರಿ ಆಫ್ ರಿಯಾಕ್ಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಸ್ಟೋಕ್ಯೋಮೆಟ್ರಿ ಅಂದ್ರೆ ಇಲ್ಲಿ ಎಷ್ಟು ತಗೊಂಡಿದ್ದೀರಾ. ಸಪೋಸ್ ಇಲ್ಲಿ ಏನಾದರೂ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ 1 ಇರೋ ಬದಲು 2 ಇದ್ದಿದ್ರೆ, ಸಪೋಸ್ 2 ಇದ್ದಿದ್ರೆ ಆಗ ವ್ಯಾಲ್ಯೂ ಸೇಮ್ ಆಗ್ತಿರ್ಲಿಲ್ಲ, ಚೇಂಜ್ ಆಗ್ತಿತ್ತು. ಅದಕ್ಕೆ ಸ್ಟೋಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್, ದಟ್ ಕೋಎಫಿಷಿಯಂಟ್ ರೆಪ್ರೆಸೆಂಟ್ ದ ನಂಬರ್ ಆಫ್ ಮೋಲ್. ಅಲ್ಲಿಗೆ ಸ್ಟೋಕ್ಯೋಮೆಟ್ರಿ ಆಫ್ ದ ರಿಯಾಕ್ಷನ್ ಮೇಲೆ ಕೂಡ ಈ ಒಂದು ಎಂಥಾಲ್ಪಿ ಆಫ್ ರಿಯಾಕ್ಷನ್ ಡಿಪೆಂಡ್ ಆಗುತ್ತೆ. What are the factors which affect the enthalpy of reaction? One, the physical states of reactant and product, and temperature, pressure, volume and concentration, and one more is stoichiometry of the reaction. These are the factors. Let us discuss the types of enthalpy of reaction. ಈಗ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಅಂತಂದ್ರೆ ಏನು ಅಂತ ಹೇಳಿದೆ. ಈಗ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಅನ್ನ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಇಂಪಾರ್ಟೆಂಟ್, ಎಂಥಾಲ್ಪಿ ಆಫ್ ಫಾರ್ಮೇಷನ್. ಎಂಥಾಲ್ಪಿ ಆಫ್ ಫಾರ್ಮೇಷನ್, ಎಂಥಾಲ್ಪಿ ಆಫ್ ಫಾರ್ಮೇಷನ್, it is represented by the symbol delta HF. Enthalpy of formation. What is mean by enthalpy of formation? It is a enthalpy change when 1 mole of compound formed from its elements in their standard state. 1 mole of compound ಅನ್ನ ಅದರ ಎಲಿಮೆಂಟ್ಸ್ ನ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಆಫ್ ಹೀಟ್ ಚೇಂಜ್ ಆಗುತ್ತೋ ಅದನ್ನ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರಿತೀವಿ. ವಾಟ್ ಈಸ್ ಮೀನ್ ಬೈ ಎಂಥಾಲ್ಪಿ ಆಫ್ ಫಾರ್ಮೇಷನ್? ಇಟ್ ಈಸ್ ದ ಎಂಥಾಲ್ಪಿ ಚೇಂಜ್ ವೆನ್ 1 mole of compound formed from its elements in their standard state. For example, 1 mole of carbon dioxide ಅನ್ನ ಪ್ರಿಪೇರ್ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್ 1 mole of carbon dioxide ಅನ್ನ ಪ್ರಿಪೇರ್ ಮಾಡಬೇಕು. 1 mole of carbon dioxide can be prepared from its elements in their standard state. ಈ ಕಾರ್ಬನ್ ಡೈಆಕ್ಸೈಡ್ ನ ಪ್ರಿಪೇರ್ ಮಾಡಬೇಕಾದ್ರೆ ಯಾವ್ಯಾವ ಎಲಿಮೆಂಟ್ಸ್ ಬೇಕು? ಕಾರ್ಬನ್ ಮತ್ತೆ ಆಕ್ಸಿಜನ್. ಸ್ಟ್ಯಾಂಡರ್ಡ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಕಾರ್ಬನ್ ಮತ್ತೆ ಆಕ್ಸಿಜನ್. ಕಾರ್ಬನ್ ಯಾವ ಫಿಸಿಕಲ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ? ಸಾಲಿಡ್. ಆಕ್ಸಿಜನ್ ಯಾವ ಫಿಸಿಕಲ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ? ಗ್ಯಾಸ್. ಇಟ್ ಈಸ್ ದ ಈಗ 1 mole of carbon dioxide particularly enthalpy of formation refers to 1 mole. 2 mole 3 mole ಅಲ್ಲ. 1 mole ಕಾಂಪೌಂಡ್ ಅನ್ನ ಫಾರ್ಮೇಷನ್ ಮಾಡಬೇಕಾದ್ರೆ, ಪ್ರಿಪೇರ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಆಫ್ ಹೀಟ್ ಲಿಬರೇಟ್ ಆಗುತ್ತೆ ಅಥವಾ ಅಬ್ಸಾರ್ಬ್ ಆಗುತ್ತೆ ಅದನ್ನ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರೀತೀವಿ. What is meant by enthalpy of formation? It is the enthalpy change when 1 mole of compound formed from its element in their standard state is called enthalpy of formation. It is a enthalpy change when 1 mole of compound formed from its elements. ಅರ್ಥ ಆಯ್ತಲ್ಲ? Formed from its elements in their standard state. ಈಗ ಫಾರ್ ಎಕ್ಸಾಂಪಲ್ ನೀವು H2O ತಗೋಬಹುದು. H2O gaseous state ಇದೆ. ಈಗ 1 mole of H2O ನ ಪ್ರಿಪೇರ್ ಮಾಡಬೇಕಾದ್ರೆ ಯಾವ್ಯಾವ ಎಲಿಮೆಂಟ್ಸ್ ತಗೋಬೇಕು? ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನ ತಗೋಬೇಕು. ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ತಗೋಬೇಕು. ಈಗ ಇಲ್ಲಿ 2 moles ತಗೊಳಂಗಿಲ್ಲ. ಈಗ ಇಲ್ಲಿ ಡೆಲ್ಟಾ H ಎಷ್ಟು ಲಿಬರೇಟ್ ಆಗುತ್ತೆ ಅನ್ನೋದು 1 mole ಗೆ ಮಾತ್ರ. ಅಂದ್ರೆ 1 mole ಆಫ್ ವಾಟರ್ ನ ಪ್ರಿಪೇರ್ ಮಾಡಬೇಕಾದ್ರೆ ನೀವು ಆ ಎಲಿಮೆಂಟ್ಸ್ ನ ತಗೊಂಡು ಕಂಬೈನ್ ಮಾಡಿದಾಗ ಎಷ್ಟು ಹೀಟ್ ಚೇಂಜ್ ಆಗುತ್ತೆ ಅಂತ ಬ್ಯಾಲೆನ್ಸ್ ಮಾಡೋಣ. ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ. ಬೇಕಾದ್ರೆ ಇಲ್ಲಿ 1/2 O2 ಅಂತ ತಗೋಬಹುದು. 1/2 O2 is nothing but 1 oxygen. It is the amount, it is the heat change
when 1 mole of compound formed from its elements in their standard state. Hydrogen gaseous state allirutte, oxygen ಕೂಡ gaseous state ಅಲ್ಲಿ ಇರುತ್ತೆ. It is the enthalpy change when 1 mole of compound formed from its elements in their standard state is known as enthalpy of formation. ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಡೆಲ್ಟಾ ಎಚ್ ಎಫ್ ನಾಟ್ ಅಂತ. ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂದ್ರೆ ಏನಿಲ್ಲ, ಇಟ್ ಈಸ್ ದ ಎಂಥಾಲ್ಪಿ ಚೇಂಜ್ when 1 mole of compound formed from its elements in their standard state under standard condition. ಇದೊಂದು ಎಕ್ಸ್ಟ್ರಾ ವರ್ಡ್ ಅನ್ನ ಸೇರಿಸಬೇಕಾಗುತ್ತೆ. ಅಂಡರ್ ಸ್ಟ್ಯಾಂಡರ್ಡ್ ಕಂಡೀಷನ್ ಅಂದ್ರೆ ಈ ಒಂದು 1 mole of compound ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ನ ಯೂಸ್ ಮಾಡಬೇಕು. ಸ್ಟ್ಯಾಂಡರ್ಡ್ ಕಂಡೀಷನ್ ಅಂದ್ರೆ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂದ್ರೆ 25 ಡಿಗ್ರಿ ಸೆಲ್ಸಿಯಸ್, ಆಮೇಲೆ ಸ್ಟ್ಯಾಂಡರ್ಡ್ ಪ್ರೆಷರ್ ಅಂದ್ರೆ 1 ಅಟ್ಮಾಸ್ಫಿರಿಕ್ ಪ್ರೆಷರ್. ಈ ಕಂಡೀಷನ್ಸ್ ನ ಯೂಸ್ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತೆ, 1 mole of compound ಅನ್ನ ಪ್ರಿಪೇರ್ ಮಾಡಿದಾಗ ಅದನ್ನ ಸ್ಟ್ಯಾಂಡರ್ಡ್ enthalpy of formation ಅಂತ ಕರಿತೀವಿ. It is the enthalpy change when 1 mole of compound formed from its elements in their standard state under standard condition is called enthalpy of formation. ಈಗ ಈ ಎಂಥಾಲ್ಪಿ ಆಫ್ ಫಾರ್ಮೇಷನ್ ವ್ಯಾಲ್ಯೂಸ್ ನ ಯೂಸ್ ಮಾಡಿಕೊಂಡು ಸ್ಟೆಬಿಲಿಟಿನ ಎಕ್ಸ್ಪ್ಲೈನ್ ಮಾಡಬಹುದು. ಸ್ಟೆಬಿಲಿಟಿ, ಲೆಟ್ ಅಸ್ discuss the stability of reactant and compound or chemical reaction with the help of enthalpy of formation value. ನೋಡಿ, ಎಕ್ಸೋಥರ್ಮಿಕ್ ಕಾಂಪೌಂಡ್ಸ್ ಮತ್ತೆ ಎಂಡೋಥರ್ಮಿಕ್ ಕಾಂಪೌಂಡ್ಸ್ ಅಂದ್ರೆ ಗೊತ್ತಿದೆ. ಎಕ್ಸೋಥರ್ಮಿಕ್ ಕಾಂಪೌಂಡ್ಸ್ ಅಂದ್ರೆ ಗೊತ್ತಿದೆ, ದ ಕಾಂಪೌಂಡ್ಸ್ the reaction is due to the liberation of the reaction takes place with the liberation of heat is called exothermic reaction ಅಲ್ವಾ. ಈಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಗ್ಗೆ ನೋಡೋಣ. ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಡೆಲ್ಟಾ ಎಚ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಏನ್ ಫಾರ್ಮುಲಾ, ಎಚ್ ಪಿ ಮೈನಸ್ ಎಚ್ ಆರ್. ಅಂದ್ರೆ ಈ ಎಚ್ ಪಿಗೂ ಎಚ್ ಆರ್ಗೂ ಕಂಪೇರ್ ಮಾಡಿದ್ರೆ ಯಾವ್ದು ಜಾಸ್ತಿ ಇರುತ್ತೆ, ಡ್ಯೂರಿಂಗ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಚೇಂಜ್ ಇನ್ ಎಂಥಾಲ್ಪಿ ಈಸ್ ಆಲ್ವೇಸ್ ನೆಗೆಟಿವ್. ನೆಗೆಟಿವ್ ಬರಬೇಕು ಅಂದ್ರೆ ಇದು ಕಡಿಮೆ ಇರಬೇಕು, ಇದು ಜಾಸ್ತಿ ಇರಬೇಕು. ಅಂದ್ರೆ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್ ಈಸ್ ಮೋರ್ ಕಂಪೇರ್ಡ್ ಟು ಎಂಥಾಲ್ಪಿ ಆಫ್ ಪ್ರಾಡಕ್ಟ್. ಅಂದ್ರೆ ಇನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾವುದು ಮೋರ್ ಸ್ಟೇಬಲ್, ರಿಯಾಕ್ಟೆಂಟು ಮತ್ತೆ ಪ್ರಾಡಕ್ಟ್ ಕಂಪೇರ್ ಮಾಡಿದಾಗ ರಿಯಾಕ್ಟೆಂಟ್ ಇದ್ದಿದ್ದು ಏನಾಗುತ್ತೆ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಕಂಪೇರ್ ಟು ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ವಿಚ್ ಇಸ್ ಮೋರ್ ಸ್ಟೇಬಲ್. ಗೊತ್ತಿದೆ ನಮಗೆ, ಯೂಶಲಿ ಏನಪ್ಪಾ ಅಂದ್ರೆ ಎಕ್ಸೋಥರ್ಮಿಕ್ ಕಾಂಪೌಂಡ್ಸ್ ಆರ್ ಹೈಲಿ ಸ್ಟೇಬಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಹೀಟ್ ಲಿಬರೇಟ್ ಮಾಡುತ್ತೆ, ಎಷ್ಟಿತ್ತು ಎನರ್ಜಿನೆಲ್ಲ ಲಾಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಯಾವಾಗ ಎನರ್ಜಿ ಕಡಿಮೆ ಆಗುತ್ತೋ ಸ್ಟೆಬಿಲಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ಕಂಪೇರ್ ಟು ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ನೆನ್ಪಿಟ್ಕೊಳ್ಳಿ, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆರ್ ಟೇಕ್ಸ್ ಪ್ಲೇಸ್ ವಿತ್ ದ ಅಬ್ಸಾರ್ಪ್ಷನ್ ಆಫ್ ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದರಿಂದ ಎನರ್ಜಿ ಜಾಸ್ತಿ ಇರುತ್ತೆ, ಸ್ಟೆಬಿಲಿಟಿ ಕಮ್ಮಿ. ಅದೇ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆರ್ ಪ್ರೊಸೀಡ್ಸ್ ವಿತ್ ದ ಲಿಬರೇಷನ್ ಆಫ್ ಹೀಟ್ ಅನ್ನ ಲಾಸ್ ಮಾಡ್ಕೊಂಡಿರುತ್ತೆ, ಎನರ್ಜಿ ಲಾಸ್ ಆಗಿರುತ್ತೆ. ಎನರ್ಜಿ ಕಡಿಮೆ ಇರೋದ್ರಿಂದ ಸ್ಟೆಬಿಲಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದಕ್ಕೆ ಗೊತ್ತಿರಲಿ, ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಪ್ರಾಡಕ್ಟ್ ಗೆ ಕಂಪೇರ್ ಮಾಡಿದಾಗ ಎಕ್ಸೋಥರ್ಮಿಕ್ ಪ್ರಾಡಕ್ಟ್ಸ್ ಆರ್ ಮೋರ್ ಸ್ಟೇಬಲ್. ಈಗ ಇಲ್ಲೇ ನೋಡೋಣ, ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಎಚ್ ಪಿ ಮೈನಸ್ ಎಚ್ ಆರ್. ಈಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಈಸ್ ಲೆಸ್ ದ್ಯಾನ್ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್. ಹಾಗಾದ್ರೆ ಇಲ್ಲಿ ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಕಡಿಮೆ ಇದೆ ಅಂದ್ರೆ, ಎನರ್ಜಿ ಆಫ್ ಪ್ರಾಡಕ್ಟ್ ಕಡಿಮೆ ಇದೆ ಅಂದ್ರೆ ಸ್ಟೆಬಿಲಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಲ್ಲಿಗೆ ಸ್ಟೆಬಿಲಿಟಿ ಆಫ್ ಇನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ದ ಪ್ರಾಡಕ್ಟ್ಸ್ ಆರ್ ಮೋರ್ ಸ್ಟೇಬಲ್ ಕಂಪೇರ್ಡ್ ಟು ರಿಯಾಕ್ಟೆಂಟ್. ಹೇಳ್ಬೋದಲ್ವಾ ನೋಡಿ, ಯಾಕಂದ್ರೆ ಎಂಥಾಲ್ಪಿ ಹೀಟ್ ಜಾಸ್ತಿ ಇದೆ ಅಂದ್ರೆ ಎನರ್ಜಿನೂ ಜಾಸ್ತಿ ಇರುತ್ತೆ. ಎನರ್ಜಿ ಜಾಸ್ತಿ ಇದ್ದಾಗ ಸ್ಟೆಬಿಲಿಟಿ ಏನಾಗುತ್ತೆ, ಕಮ್ಮಿ. ಅದೇ ಪ್ರಾಡಕ್ಟ್ ಆದ್ರೆ ಎನರ್ಜಿ ಕಮ್ಮಿ ಇರುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಓವರ್ ಆಲ್ ಆಗಿ ಏನಪ್ಪಾ ಅಂದ್ರೆ ಇನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ದ ಎನರ್ಜಿ ಆಫ್ ಪ್ರಾಡಕ್ಟ್ ಈಸ್ ಲೆಸ್ ದ್ಯಾನ್ ದ ಎನರ್ಜಿ ಆಫ್ ರಿಯಾಕ್ಟೆಂಟ್, ಹೆನ್ಸ್ ಪ್ರಾಡಕ್ಟ್ಸ್ ಆರ್ ಮೋರ್ ಸ್ಟೇಬಲ್ ಕಂಪೇರ್ಡ್ ಟು ರಿಯಾಕ್ಟೆಂಟ್. ಇನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ನೋಡೋಣ. ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಏನಾಗುತ್ತೆ, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆರ್ ಟೇಕ್ಸ್ ಪ್ಲೇಸ್ ವಿತ್ ಅಬ್ಸಾರ್ಪ್ಷನ್ ಆಫ್ ಹೀಟ್ ನ ಅಬ್ಸರ್ವ್ ಮಾಡಿಕೊಂಡು ಕೆಮಿಕಲ್ ರಿಯಾಕ್ಷನ್ ಆಗ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಇನ್ ಎಂಡೋಥರ್ಮಿಕ್ ರಿಯಾಕ್ಷನ್ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಪಾಸಿಟಿವ್. ಡೆಲ್ಟಾ ಎಚ್ ಅಲ್ಲಿ ಪಾಸಿಟಿವ್ ಬರಬೇಕು ಅಂದ್ರೆ ಕಂಪೇರ್ ಟು ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಅಂಡ್ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್ ವಿಚ್ ಶುಡ್ ಬಿ ಗ್ರೇಟರ್, ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಶುಡ್ ಬಿ ಗ್ರೇಟರ್. ಅಂದ್ರೆ ಇಲ್ಲಿ ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಜಾಸ್ತಿ ಇದೆ ಅಂದ್ಮೇಲೆ ಎನರ್ಜಿ ಏನಾಗಿರುತ್ತೆ, ಜಾಸ್ತಿ, ಸ್ಟೆಬಿಲಿಟಿ ಕಡಿಮೆ. ಅದೇ ರಿಯಾಕ್ಟೆಂಟ್ ಬಂದಾಗ ಎನರ್ಜಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಸ್ಟೆಬಿಲಿಟಿ ಜಾಸ್ತಿ. ಅರ್ಥ ಆಯ್ತಲ್ವಾ. ಎಂಥಾಲ್ಪಿ ಆಫ್
enthalpy of product greater than the enthalpy of reactant in the case of endothermic reaction. ಅದಕ್ಕೆ ಎಂಥಾಲ್ಪಿ ಆಫ್ ಪ್ರಾಡಕ್ಟ್ ಜಾಸ್ತಿ ಇದೆ ಅಂದರೆ ಎನರ್ಜಿ ಆಫ್ ಪ್ರಾಡಕ್ಟ್ ಜಾಸ್ತಿ ಇರುತ್ತೆ. ಎಂಡೋಥರ್ಮಿಕ್ ರಿಯಾಕ್ಷನ್ ಇಂದ ಬಂದಿರತಕ್ಕಂಥ ಪ್ರಾಡಕ್ಟು ಯಾವಾಗ ಎನರ್ಜಿ ಜಾಸ್ತಿ ಆಗುತ್ತೋ ಸ್ಟೆಬಿಲಿಟಿ ಕಮ್ಮಿ. ಅದಕ್ಕೆ ಪ್ರಾಡಕ್ಟ್ಸ್ ಆರ್ ಮೋರ್ ಸ್ಟೇಬಲ್ ಅಂತ, ಸಾರಿ, ರಿಯಾಕ್ಟೆಂಟ್ಸ್ ಆರ್ ಮೋರ್ ಸ್ಟೇಬಲ್ ಕಂಪೇರ್ಡ್ ಟು ಪ್ರಾಡಕ್ಟ್. ಹಿಯರ್ ಇನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾರು products are more stable compared to reactant. In endothermic reactant, reactants are more stable compared to product. ಇಲ್ಲಿ reactants more stable, stability ತಗೊಂಡಾಗ ಇಲ್ಲಿ reactants more stable, exothermic reactions ಅಲ್ಲಿ products more stable ಅಂತಾನೆ ಹೇಳ್ಬೋದು. ಅದಕ್ಕೆ ರೀಸನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಎಲಿಮೆಂಟ್ಸ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಅ ಝೀರೋ. ಅಂದರೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಎಲಿಮೆಂಟ್ಸ್ ಇನ್ ದೇರ್ ಸ್ಟ್ಯಾಂಡರ್ಡ್ ಸ್ಟೇಟ್. ಫಾರ್ ಎಕ್ಸಾಂಪಲ್, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ O2 ಫಾರ್ಮೇಷನ್ ಆಗಬೇಕಾದ್ರೆ ಯಾವ ಎಲಿಮೆಂಟ್ಸ್ ಇಂದ ಫಾರ್ಮೇಷನ್ ಆಗುತ್ತೆ? ಆಕ್ಸಿಜನ್ ಸೇಮ್ ಎಲಿಮೆಂಟ್ಸು. ಅದಕ್ಕೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಆಕ್ಸಿಜನ್ ಈಸ್ ಆಲ್ವೇಸ್ ಟೇಕನ್ ಆಸ್ ಝೀರೋ. ಸಿಮಿಲರ್ಲಿ, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ N2 ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಝೀರೋ. ಅಂದರೆ ಓವರಾಲ್ ಆಗಿ ಏನು ಅಂತಂದ್ರೆ, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಎಲಿಮೆಂಟ್ಸ್ ಇನ್ ದೇರ್ ಸ್ಟ್ಯಾಂಡರ್ಡ್ ಸ್ಟೇಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಝೀರೋ. ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ H2 ಯಾಕಂದ್ರೆ ಸೇಮ್ ಎಲಿಮೆಂಟ್ಸ್ ಇಂದ ಕಂಬೈನ್ ಆಗುತ್ತಲ್ವಾ, ಅದಕ್ಕೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ O2, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ H2 ಈಸ್ ಆಲ್ವೇಸ್ ಟೇಕನ್ ಆಸ್ ಝೀರೋ. ಇನ್ನು ಸ್ಟೆಬಿಲಿಟಿ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್ಗೆ ತಗೊಂಡಾಗ ಸ್ಟೆಬಿಲಿಟಿ, ಇಲ್ಲಿ HF ಇದೆ, HCl ಇದೆ, HBr ಇದೆ, HI ಇದೆ. ಈಗ ನಾನು ಅದರದ್ದು ಎಂಥಾಲ್ಪಿ ಆಫ್ ಫಾರ್ಮೇಷನ್ ವ್ಯಾಲ್ಯೂಸ್ ಅನ್ನ ಬರೀತೀನಿ. ಇದಕ್ಕೆ ಪ್ಲಸ್ 26.49 ಕಿಲೋಜೌಲ್ ಇರುತ್ತೆ HIಗೆ. ಇದಕ್ಕೆ ಮೈನಸ್ 36.4 ಕಿಲೋಜೌಲು, ಇದಕ್ಕೆ ಮೈನಸ್ 92.3 ಕಿಲೋಜೌಲು. ಫಸ್ಟ್ ಒನ್ನು ಮೈನಸ್ 271.1 ಕಿಲೋಜೌಲ್. ಈಗ ಹೇಳಿ, ಕಂಪೇರ್ ಟು HF, HCl, HBr, HI, ವಿಚ್ ಇಸ್ ಮೋರ್ ಸ್ಟೇಬಲ್? ನಾನು ಆಲ್ರೆಡಿ ಹೇಳಿದ್ದೀನಿ, ಇಲ್ಲೆಲ್ಲ ಏನಿದೆ ನೆಗೆಟಿವ್ ಇದೆ, ಎಲ್ಲ ನೆಗೆಟಿವ್ ಇದೆ. ನೆಗೆಟಿವ್ ಇದೆ ಅಂದರೆ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿದ್ರಿಂದ ಬಂದಿರತಕ್ಕಂಥ ಪ್ರಾಡಕ್ಟ್. ಎಕ್ಸೋಥರ್ಮಿಕ್ ಕಾಂಪೌಂಡ್ಸ್ ಆರ್ ಮೋರ್ ಸ್ಟೇಬಲ್ ಅಂತ ಹೇಳಿದ್ವಿ. ಯಾಕಂದ್ರೆ ಇವೆಲ್ಲ ಇಷ್ಟು ಅಮೌಂಟ್ ಆಫ್ ಎನರ್ಜಿನ ಆಲ್ರೆಡಿ ಲಾಸ್ ಮಾಡ್ಕೊಂಡ್ಬಿಟ್ಟಿದೆ. ಇವೆಲ್ಲದರಲ್ಲಿ ಎನರ್ಜಿ ಕಮ್ಮಿ ಆಗೋಗಿರುತ್ತೆ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ HF, HCl, HBr. ಅದಕ್ಕೆ ಸ್ಟೆಬಿಲಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅದರಿಂದ ಕಂಪೇರ್ ಟು HF, HCl, HBr, HI, ವಿಚ್ ಈಸ್ ಲೀಸ್ಟ್ ಸ್ಟೇಬಲ್ ಅಂದರೆ ವಿ ಕ್ಯಾನ್ ಸೇ ದಟ್ HI. ಯಾಕಂದರೆ ಇದು ಪಾಸಿಟಿವ್ ವ್ಯಾಲ್ಯೂ ಇದೆ. ಎಂಡೋಥರ್ಮಿಕ್ ಕಾಂಪೌಂಡ್ಸ್ ಆರ್ ಲೆಸ್ ಸ್ಟೇಬಲ್. ಯಾಕೆ ಎಂಡೋಥರ್ಮಿಕ್ ಕಾಂಪೌಂಡ್ಸ್ ಲೆಸ್ ಸ್ಟೇಬಲ್ ಅಂದರೆ, ಇದು HI ಅಂತಕ್ಕಂಥ 1 ಮೋಲ್ ಆಫ್ HI ಫಾರ್ಮೇಷನ್ ಆಗಬೇಕಾದ್ರೆ 26.49 ಕಿಲೋಜೌಲ್ಸ್ ಆಫ್ ಹೀಟನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದೆ. ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಎನರ್ಜಿ ಜಾಸ್ತಿ ಆಗುತ್ತೆ. ಯಾವಾಗ ಎನರ್ಜಿ ಜಾಸ್ತಿ ಆಗುತ್ತೋ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಅಂದರೆ ನೆನ್ಪಿಟ್ಕೊಳ್ಳಿ, ಏನಪ್ಪ ಅಂತಂದರೆ, ಓಕೆ, ಪಾಸಿಟಿವ್ ವ್ಯಾಲ್ಯೂ ಇತ್ತು ಅಂದರೆ ಲೆಸ್ ಸ್ಟೇಬಲ್, ನೆಗೆಟಿವ್ ಡೆಲ್ಟಾ H ಇಸ್ ಈಕ್ವಲ್ ಟು ನೆಗೆಟಿವ್ ಇಂಡಿಕೇಟ್ಸ್ ಮೋರ್ ಸ್ಟೇಬಲ್. ಓಕೆ, ಲೆಟ್ ಅಸ್ ಕಂಪೇರ್ ದ ಸ್ಟೆಬಿಲಿಟಿ ಆಫ್ HF, HCl ಅಂಡ್ HBr. ಯಾವುದು ಮೋರ್ ಸ್ಟೇಬಲ್ ಅಂತಂದರೆ, HF ಈಸ್ ಮೋರ್ ಸ್ಟೇಬಲ್ ದ್ಯಾನ್ HCl ದ್ಯಾನ್ HBr. ದ ರೀಸನ್ ಈಸ್, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ HF 271.1 ಕಿಲೋಜೌಲ್ ಅಮೌಂಟ್ ಆಫ್ ಹೀಟ್ ಇಸ್ ಲಿಬರೇಟೆಡ್. ಇದು ಜಾಸ್ತಿ ಎನರ್ಜಿನ ಲಾಸ್ ಮಾಡ್ಕೊಂಡ್ಬಿಟ್ಟಿದೆ, ತುಂಬ ಎನರ್ಜಿ ಲಾಸ್ ಆಗಿದೆ. ಅಂದರೆ ಎನರ್ಜಿ ತುಂಬ ಕಮ್ಮಿ ಇದೆ ಅಂದರೆ ಸ್ಟೆಬಿಲಿಟಿ ಜಾಸ್ತಿ. ಅದಕ್ಕೆ ಈಸಿ ಹಿಂಟ್ ಏನು ಅಂತಂದರೆ, ಮೋರ್ ನೆಗೆಟಿವ್ ಇತ್ತು ಅಂದರೆ ಮೋರ್ ಸ್ಟೇಬಲ್. ನಿಮಗೆ ಅಬ್ಜೆಕ್ಟಿವ್ಸ್ ಅಲ್ಲಿ ಕೇಳ್ಬೋದು, ಏನು ಅಂತಂದರೆ, ಅಮಾಂಗ್ ದ ಫಾಲೋಯಿಂಗ್ ವಿಚ್ ಇಸ್ ಮೋರ್ ಸ್ಟೇಬಲ್ ವಿತ್ ದ ಹೆಲ್ಪ್ ಆಫ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ವ್ಯಾಲ್ಯೂ. ಎಲ್ಲ ಎಂಥಾಲ್ಪಿ ಫಾರ್ಮೇಷನ್ ವ್ಯಾಲ್ಯೂಸ್ನ ಯೂಸ್ ಮಾಡಿಕೊಂಡು ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡ್ಬೋದು. ಯಾವ ಒಂದು ಮಾಲಿಕ್ಯೂಲ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ವ್ಯಾಲ್ಯೂ ಮೋರ್ ನೆಗೆಟಿವ್ ಇರುತ್ತೋ ದಟ್ ಈಸ್ ಸೆಡ್ ಟು ಬಿ ಮೋರ್ ಸ್ಟೇಬಲ್. ಅಥವಾ ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ ಲೆಸ್ ಪಾಸಿಟಿವ್ ಯಾರು ಇರುತ್ತೋ ಅವರು ಮೋರ್ ಸ್ಟೇಬಲ್. ಈಗ ಇನ್ನೊಂದು ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಇದೆ, ಅದರದ್ದು ಪ್ಲಸ್ 200 ಕಿಲೋಜೌಲ್ ಇದೆ ಅಂತ ಇಟ್ಕೊಳ್ಳಿ. ಇವರಿಬ್ಬರು ಕೂಡ ಎಂಡೋಥರ್ಮಿಕ್ ಕಾಂಪೌಂಡ್ಸ್ ಆರ್ ಲೆಸ್ ಸ್ಟೇಬಲ್. ಇವರಿಬ್ಬರಲ್ಲಿ ಯಾರು ಲೆಸ್ ಸ್ಟೇಬಲ್ಲು? ಲೆಸ್ ಪಾಸಿಟಿವ್ ಯಾರು ಇರ್ತಾರೆ ಅದು ಮೋರ್ ಸ್ಟೇಬಲ್. ಯಾಕಂದ್ರೆ ಇದು ಇಷ್ಟು ಎನರ್ಜಿ ಮಾತ್ರ ಅಬ್ಸರ್ವ್ ಮಾಡ್ಕೊಂಡಿದೆ. ಈ ಕಾಂಪೌಂಡ್ 200 ಕಿಲೋಜೌಲ್ಸ್ ಆಫ್ ಹೀಟನ್ನು ಅಬ್ಸರ್ವ್ ಮಾಡ್ಕೊಂಡಿದೆ. ಇಲ್ಲಿ ಎನರ್ಜಿ ಜಾಸ್ತಿ, ಸ್ಟೆಬಿಲಿಟಿ ಕಮ್ಮಿ. ಇಲ್ಲೊಂದು ಸ್ವಲ್ಪ ಎನರ್ಜಿ ಕಮ್ಮಿ, ಸ್ಟೆಬಿಲಿಟಿ ಮೋರ್. ಹೆನ್ಸ್ ದಿಸ್ ಇಸ್ ದ ಹಿಂಟ್
to decide the stability of compound. More delta H negative is said to be more stable, less delta H positive and the less positive value of enthalpy of formation indicates more stable. Okay, next one is enthalpy of combustion. Second one. First one is over. Next to second one is enthalpy of combustion. Enthalpy of combustion. Enthalpy of combustion. ಏನಿದು enthalpy of combustion ಅಂದ್ರೆ ಏನಿಲ್ಲ, it is a enthalpy change when 1 mole of compound burned in presence of excess of air or oxygen. ನೀವು 1 mole ಕಾಂಪೌಂಡ್ ತಗೋಬೇಕು, 1 mole ಆಫ್ ಎನಿ ಕಾಂಪೌಂಡ್ ತಗೊಂಡು ಅದನ್ನ ಎಕ್ಸಸ್ ಆಫ್ ಆಕ್ಸಿಜನ್ ಜೊತೆ ಬರ್ನ್ ಮಾಡಿದಾಗ 1 mole ಕಂಪ್ಲೀಟ್ ಆಗಿ ರಿಯಾಕ್ಷನ್ ಆಗೋದ್ಮೇಲೆ ಎಷ್ಟು ಅಮೌಂಟ್ ಆಫ್ ಹೀಟ್ ಚೇಂಜ್ ಆಗಿರುತ್ತೆ ಅದನ್ನ ಎಂಥಾಲ್ಪಿ ಆಫ್ ಕಂಬಷನ್ ಅಂತ ಕರಿತೀವಿ. ಇಟ್ ಈಸ್ ಅ ಎಂಥಾಲ್ಪಿ ಚೇಂಜ್. ಅದು ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ವ್ಯಾಲ್ಯೂ ಆಗ್ಬೋದು. ಇಟ್ ಈಸ್ ಅ ಎಂಥಾಲ್ಪಿ ಚೇಂಜ್ ವೆನ್ 1 mole ಆಫ್ ಕಾಂಪೌಂಡ್ ಬರ್ನ್ ಇನ್ ಪ್ರೆಸೆನ್ಸ್ ಆಫ್ ಎಕ್ಸಸ್ ಆಫ್ ಆಕ್ಸಿಜನ್. ಫಾರ್ ಎಕ್ಸಾಂಪಲ್ ಕಾರ್ಬನ್ನೇ ತಗೋಣ. ವಾಟ್ ಈಸ್ ದ enthalpy of combustion of carbon ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. What is the enthalpy of combustion of carbon? When 1 mole, it is a enthalpy change when 1 mole of compound bond with excess of oxygen. Excess of oxygen ಜೊತೆ ಬರ್ನ್ ಆದ್ಮೇಲೆ ಎಷ್ಟು ಹೀಟ್ ಲಿಬರೇಟ್ ಆಗುತ್ತೆ? -293.5 ಕಿಲೋಜೌಲ್ ಅಂದ್ರೆ 393.5 ಕಿಲೋಜೌಲ್ಸ್ ಆಫ್ ಹೀಟ್ ಲಿಬರೇಟ್ ಆಗಿದೆ. ಇದು ಎಂಥಾಲ್ಪಿ ಆಫ್ ಕಂಬಷನ್. ಇಟ್ ಈಸ್ ಅ ಎಂಥಾಲ್ಪಿ ಚೇಂಜ್ ವೆನ್ 1 mole of compound bond with excess of oxygen to form corresponding compound. ಈಗ ಫಾರ್ ಎಕ್ಸಾಂಪಲ್ ರೈಟ್ ದ ಎಂಥಾಲ್ಪಿ ಆಫ್ ಕಂಬಷನ್ ರಿಯಾಕ್ಷನ್ ಆಫ್ ಮೀಥೇನ್ ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ಮೀಥೇನ್ ಕೇಳಿದ್ರು. ಮೀಥೇನ್, ವಾಟ್ ಈಸ್ ದ ಫಾರ್ಮುಲಾ ಫಾರ್ ಮೀಥೇನ್? CH4. ಈಗ ಎಂಥಾಲ್ಪಿ ಆಫ್ ಕಂಬಷನ್ ರಿಯಾಕ್ಷನ್ ಬರೀರಿ ಅಂತಂದ್ರೆ 1 mole ಆಫ್ ಮೀಥೇನ್ completely burned in presence of excess of oxygen to form. What are the compound form? Carbon burns with oxygen to form carbon dioxide. Similarly, hydrogen burns with oxygen to form H2O. ಇದು ಫಸ್ಟ್ gaseous state ಅಲ್ಲಿ ಇದೆ. ಈಗ ಎಷ್ಟು ಹೀಟ್ ಚೇಂಜ್ ಆಗುತ್ತೆ ಇದನ್ನ ಎಂಥಾಲ್ಪಿ ಆಫ್ ಕಂಬಷನ್ ಆಫ್ ಮೀಥೇನ್ ಅಂತ ಕರಿತೀವಿ. ಈಕ್ವೇಶನ್ ಬ್ಯಾಲೆನ್ಸ್ ಕೂಡ ಮಾಡಬೇಕು. ಈಗ ಎಂಥಾಲ್ಪಿ ಆಫ್ ಕಂಬಷನ್ ಅಂತಂದ್ರೆ ಇಟ್ ಈಸ್ ಅ ಎಂಥಾಲ್ಪಿ ಚೇಂಜ್ ವೆನ್ 1 mole ಆಫ್ ಕಾಂಪೌಂಡ್ ಬಾಂಡ್ಸ್ ವಿತ್ ಎಕ್ಸಸ್ ಆಫ್ ಆಕ್ಸಿಜನ್ ಟು ಫಾರ್ಮ್ ಪ್ರಾಡಕ್ಟ್. ಇದನ್ನ ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮೀಥೇನ್ ಶುಡ್ ಬಿ 1 mole ಇರಬೇಕು. ಬ್ಯಾಲೆನ್ಸ್ ಮಾಡಿ. ಕಾರ್ಬನ್ 1 ಇದೆ, 1. ಹೈಡ್ರೋಜನ್ ಎಷ್ಟಿದೆ? 4 ಇದೆ. ಹೈಡ್ರೋಜನ್ 4 ಆಗ್ಬೇಕಾದ್ರೆ ಇಲ್ಲಿ 2 ಹಾಕೊಳ್ಳಿ. ಆಕ್ಸಿಜನ್ ಎಷ್ಟಾಯ್ತು? 2 + 2 4 ಆಯ್ತು. 4 ಆಗ್ಬೇಕಾದ್ರೆ ಇಲ್ಲಿ 2 ತಗೊಳ್ಳಿ. ಈಕ್ವೇಶನ್ ಬ್ಯಾಲೆನ್ಸ್ ನೋಡಿ. ಕಾರ್ಬನ್ 1 mole ಇದೆ, ಆಕ್ಸಿಜನ್ 2 + 2 4 ಇದೆ, 2 ಆಯಿತು. ಹೈಡ್ರೋಜನ್ ಆಟಮ್ಸ್ 4 ಇದೆ, 2 2s are 4. It is a enthalpy change when 1 mole of compound bond in presence of excess of oxygen is called enthalpy of combustion. ಈ enthalpy of combustion ದು ಅಪ್ಲಿಕೇಶನ್ಸ್ ಏನು ಅಂದ್ರೆ this enthalpy of combustion values is used to determine the calorific value of fuels. ಕೆಲವೊಂದು ಫ್ಯೂಯಲ್ಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂನ ಈ ಒಂದು ಎಂಥಾಲ್ಪಿ ಆಫ್ ಕಂಬಷನ್ ಇಂದ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಡಿಟರ್ಮೈನ್ ದ ಎಂಥಾಲ್ಪಿ ಆಫ್ ಫಾರ್ಮೇಷನ್ ವಿಚ್ ಕೆನಾಟ್ ಬಿ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ. ಕೆಲವೊಂದು ಎಂಥಾಲ್ಪಿ ಆಫ್ ಫಾರ್ಮೇಷನ್ ವ್ಯಾಲ್ಯೂಸ್ ಅನ್ನ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ಮಾಡಕ್ ಆಗದೇ ಇರತಕ್ಕಂಥ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಕ್ಯಾಲ್ಕುಲೇಟ್ ಮಾಡಬಹುದು. ದಿಸ್ ಎಂಥಾಲ್ಪಿ ಆಫ್ ಕಂಬಷನ್ ವ್ಯಾಲ್ಯೂಸ್ ಆರ್ also used to determine the enthalpy of formation of several reaction which cannot be determined experimentally. And one more thing ಏನಪ್ಪಾ ಅಂದ್ರೆ this enthalpy of combustion is also used to determine enthalpy of transition. Enthalpy of transition ಅಂದ್ರೆ ಒಂದು ಅಲೋಟ್ರೋಪಿಕ್ ಫಾರ್ಮ್ ಇಂದ ಇನ್ನೊಂದು ಅಲೋಟ್ರೋಪಿಕ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಫ್ ಹೀಟ್ ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಕೂಡ ಈ ಒಂದು ಎಂಥಾಲ್ಪಿ ಆಫ್ ಕಂಬಷನ್ ವ್ಯಾಲ್ಯೂಸ್ನ ಯೂಸ್ ಮಾಡ್ಕೋತೀವಿ. ಎಂಥಾಲ್ಪಿ ಆಫ್ ಟ್ರಾನ್ಸಿಷನ್ ಅನ್ನೋದನ್ನ ನಾನು ಮತ್ತೆ ಮುಂದೆ ಬರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಎಂಥಾಲ್ಪಿ ಆಫ್ ಕಂಬಷನ್? ಒನ್, ಇಟ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಫ್ಯೂಯಲ್ಸ್. ಇನ್ನೊಂದು ಎಂಥಾಲ್ಪಿ ಆಫ್ ಟ್ರಾನ್ಸಿಷನ್ ಕ್ಯಾಲ್ಕುಲೇಟ್ ಮಾಡಬಹುದು. ಇನ್ನೊಂದು ಎಂಥಾಲ್ಪಿ ಆಫ್ ಫಾರ್ಮೇಷನ್ ವ್ಯಾಲ್ಯೂಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ which cannot be determined experimentally. Okay, next one on enthalpy of solution. Next one, enthalpy of solution. Third one, enthalpy of solution. What is meant by enthalpy of solution?
ಫಸ್ಟ್ ಆಫ್ ಆಲ್ ಸೊಲ್ಯೂಷನ್ ಅಂದರೆ ಏನು? ಸೊಲ್ಯೂಷನ್ ಅಂದರೆ ಏನಂದರೆ ಸೊಲ್ಯೂಷನ್ ಈಸ್ ಮೇಡ್ ಅಪ್ ಆಫ್ ಟೂ ಪಾರ್ಟ್ಸ್. ಒನ್ ಈಸ್ ಸಾಲ್ಯೂಟ್, ಇನ್ನೊಂದು ಸಾಲ್ವೆಂಟ್. ಸಲ್ಯೂಟ್ ಅಂಡ್ ಸಾಲ್ವೆಂಟ್. ಸಲ್ಯೂಟ್ ಯಾವಾಗೂ ಮಿನಿಮಮ್ ಅಮೌಂಟ್ ಇರುತ್ತೆ, ಸಾಲ್ವೆಂಟ್ ಯಾವಾಗಲೂ ಕೂಡ ಮ್ಯಾಕ್ಸಿಮಮ್ ಅಮೌಂಟ್ ಇರುತ್ತೆ. ಮ್ಯಾಕ್ಸಿಮಮ್ ಅಮೌಂಟ್ ಇರ್ತಕ್ಕಂಥದ್ದು ಸಾಲ್ವೆಂಟ್. The component which is present in minimum amount is called solute. The component which is present in maximum amount is called solvent. ಈಗ ಫಾರ್ ಎಕ್ಸಾಂಪಲ್ 10 ಗ್ರಾಮ್ ಸಾಲ್ಟ್ ಅನ್ನ ತಗೋತೀರಾ. 10 ಗ್ರಾಮ್ಸ್ ಆಫ್ ಸಾಲ್ಟ್ ಲೈಕ್ NaCl ನ ತಗೊಂಡು 100 ಗ್ರಾಮ್ ವಾಟರ್ಲಿ ಡಿಸಾಲ್ವ್ ಮಾಡ್ತೀರಾ. ಅಲ್ಲಿಗೆ 10 ಗ್ರಾಮ್ NaCl ಅಂತಕ್ಕಂಥದ್ದು ಸಲ್ಯೂಟು, 100 ಗ್ರಾಮ್ ವಾಟರ್ ಅಂತಕ್ಕಂಥದ್ದು ಏನಾಗುತ್ತೆ, ಅದು ಸಾಲ್ವೆಂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಸೊಲ್ಯೂಷನ್ ಈಸ್ ಅ ಕಾಂಬಿನೇಷನ್ ಆಫ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್. ಸೊಲ್ಯೂಷನ್ ಅಂದ್ರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್. ದ ಕಾಂಪೊನೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಮಿನಿಮಮ್ ಅಮೌಂಟ್ ಈಸ್ ಕಾಲ್ಡ್ ಸಲ್ಯೂಟ್. ದ ಕಾಂಪೊನೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಮ್ಯಾಕ್ಸಿಮಮ್ ಅಮೌಂಟ್ ಈಸ್ ಕಾಲ್ಡ್ ಸಾಲ್ವೆಂಟ್. ಈಗ ವಾಟ್ ಈಸ್ ಮೀನ್ ಬೈ ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ನೋಡೋಣ. It is an enthalpy change when 1 mole of solute dissolved in excess solvent is called enthalpy of solution. It is an enthalpy change when 1 mole of solute is dissolved in large excess solvent. Further dilution does not change in the heat. ಅಂದ್ರೆ ಯಾವುದೇ ಕಾರಣಕ್ಕೂ ಹೀಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು 10 ಗ್ರಾಮು ಸಾಲ್ಟನ್ನು ತೊಗೊಂಡಿದ್ದೀರ. 10 ಗ್ರಾಮ್ ಸಾಲ್ಟನ್ನು ಬೀಕರಲ್ಲಿ ತೊಗೊಂಡು ವಾಟರ್ನ ಆ್ಯಡ್ ಮಾಡ್ತಾ ಬನ್ನಿ. ಎಷ್ಟು ಬೇಕೋ ಅಷ್ಟನ್ನು ವಾಟರ್ನ ಆ್ಯಡ್ ಮಾಡಿ ಒಂದು ಸಲ್ಯೂಟು ವಾಟರಲ್ಲಿ ಡಿಸಾಲ್ವ್ ಆಗಬೇಕಾದ್ರೆ ಎಷ್ಟು ಹೀಟ್ ಚೇಂಜ್ ಆಗುತ್ತೆ ಅದನ್ನು ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಅಂತ ಕರೀತೀವಿ. ಇಟ್ ಈಸ್ ಅ ಎಂಥಾಲ್ಪಿ ಚೇಂಜ್ ವೆನ್ 1 mole of solute is completely dissolved in large excess solvent. It is an enthalpy change when 1 mole of solute completely dissolves in large excess of solvent. ಮತ್ತೆ ನೀವು ಒಂದ್ಸರಿ ಡಿಸಾಲ್ವ್ ಆದ್ಮೇಲೆ ಮತ್ತೆ ನೀವು ಎಷ್ಟೇ ಸಾಲ್ವೆಂಟ್ ಆಡ್ ಮಾಡಿದ್ರು ಕೂಡ ಮತ್ತೆ ಎಂಥಾಲ್ಪಿ ವ್ಯಾಲ್ಯೂ ಹೀಟ್ ಚೇಂಜ್ ಆಗೋದಿಲ್ಲ. ಇಟ್ ಈಸ್ ಅ ಎಂಥಾಲ್ಪಿ ಚೇಂಜ್ ವೆನ್ 1 mole of solute completely dissolved in large excess solvent is called enthalpy of solution. ಫಾರ್ ಎಕ್ಸಾಂಪಲ್ HCl ತಗೋಣ. HCl ಈಗ ಗೇಷಿಯಸ್ ಸ್ಟೇಟ್ ಅಲ್ಲಿ ಇದೆ. ಇದನ್ನ ನಾನು ವಾಟರ್ಗೆ ಹಾಕ್ತೀನಿ, ಏಕ್ವಿಯಸ್ ಮೀಡಿಯಂ. ಲಾರ್ಜ್ ಎಕ್ಸಸ್ ಸಾಲ್ವೆಂಟ್ ಅನ್ನ ಯೂಸ್ ಮಾಡ್ಕೋತೀನಿ. ಆಗೇನಾಗುತ್ತೆ, HCl ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ. ಏನಾಗುತ್ತೆ ಅವಾಗ ಏಕ್ವಿಯಸ್ ಮೀಡಿಯಂ ಬರುತ್ತೆ. ಇಟ್ ಈಸ್ ಅ ಎಂಥಾಲ್ಪಿ ಚೇಂಜ್. ಅವಾಗ ಎಷ್ಟು ಹೀಟ್ ಚೇಂಜ್ ಆಗುತ್ತೆ ಅಂದ್ರೆ ಡೆಲ್ಟಾ H ಇಸ್ ಈಕ್ವಲ್ಸ್ ಟು minus 75.4 kilojoules. minus 75.4 kilojoules ಅಂದ್ರೆ 1 mole ಸಲ್ಯೂಟ್ ಅನ್ನ ತಗೋಬೇಕು. 1 mole ಸಲ್ಯೂಟ್ ಅಂದ್ರೆ ಹೈಡ್ರೋಜನ್ 1 ಗ್ರಾಮು, ಕ್ಲೋರಿನ್ 35.5 ಗ್ರಾಮ್ ಅಂದ್ರೆ 36.5 ಗ್ರಾಮ್ಸ್ ಆಫ್ HCl ಅನ್ನ ಲಾರ್ಜ್ ಎಕ್ಸಸ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಬೇಕು. ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿಬಿಟ್ರೆ ಎಷ್ಟು ಹೀಟ್ ಚೇಂಜ್ ಆಗುತ್ತೆ ಅದನ್ನ ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಅಂತ ಕರಿತೀವಿ. ವಾಟ್ ಈಸ್ ಎಂಥಾಲ್ಪಿ ಆಫ್ ಸೊಲ್ಯೂಷನ್? ಇಟ್ ಈಸ್ ದ ಎಂಥಾಲ್ಪಿ ಚೇಂಜ್ ವೆನ್ 1 mole of solute completely dissolved in large excess solvent is called enthalpy of solution. ನೋಡಿ ಏನಾಗುತ್ತೆ, ನಾವು ಡಿಸಾಲ್ವ್ ಮಾಡಬೇಕಾದ್ರೆ ಡ್ಯೂರಿಂಗ್ ದ ಡಿಸಲ್ಯೂಷನ್ ಪ್ರೋಸೆಸ್ ದ ಸಲ್ಯೂಟ್ ಕಂಪ್ಲೀಟ್ಲಿ ಡಿಸೋಸಿಯೇಟೆಡ್. During the dissolution process the solute will completely ionizes to form ions. Complete ionization ಆಗುತ್ತೆ. During this separation of ion some amount of heat is absorbed. ಏನಾಗುತ್ತೆ, HCl ಕಂಬೈನ್ಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಅದನ್ನ ನೀವು ಲಾರ್ಜ್ ಎಕ್ಸಸ್ ಸಾಲ್ವೆಂಟ್ ಅಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ, H ಮತ್ತೆ Cl ಸಪರೇಟ್ ಆಗುತ್ತೆ. ಡ್ಯೂರಿಂಗ್ ಸೊಲ್ಯೂಷನ್ ಎಂಥಾಲ್ಪಿ ಆಫ್ ಸೊಲ್ಯೂಷನ್ ನಲ್ಲಿ ಒಂದು ಸಲ್ಯೂಟ್ ಅನ್ನ ನೀವು ಲಾರ್ಜ್ ಎಕ್ಸಸ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿದ ತಕ್ಷಣ ಏನಾಗುತ್ತೆ, ಸಮ್ ಅಮೌಂಟ್ ಆಫ್ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಏನಾಗುತ್ತೆ, ಆ ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಸಪರೇಟ್ ಆಗುತ್ತೆ, ಅಯನೈಸೇಷನ್ ಆಗುತ್ತೆ. ಅದನ್ನ ನಾನು H+ ಅಂಡ್ Cl- ಅಂತ ಬರೆದಿದ್ದೀನಿ. ಡ್ಯೂರಿಂಗ್ ದ ಸಪರೇಷನ್ ಆಫ್ ಅಯಾನ್ ಹೀಟ್ ಈಸ್ ಅಬ್ಸರ್ವ್. ಸಪರೇಷನ್ ಆಗಬೇಕಾದ್ರೆ ಹೀಟ್ ಅನ್ನ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಡೆಲ್ಟಾ H ಇಸ್ ಈಕ್ವಲ್ ಟು ಪಾಸಿಟಿವ್ ಅಂತ ಬರೀತೀನಿ. ಮತ್ತೆ ಹೈಡ್ರೇಷನ್ ಆಗಬೇಕಾದ್ರೆ ಹೀಟ್ ಅನ್ನ ರಿಲೀಸ್ ಮಾಡುತ್ತೆ. ಏನಿದು ಹೀಟ್ ಅನ್ನ ಅಂದ್ರೆ ಹೈಡ್ರೇಷನ್ ಅಂದ್ರೆ ಏನು ನೋಡಿ, ಸಪರೇಟ್ ಆದ್ಮೇಲೆ ಏನಾಗುತ್ತೆ,
ಈ AQS ಅಂದ್ರೆ ಏನು ಈ ಒಂದು ವಾಟರ್ ಅಂತಾನೆ ತಗೋಣ. ಆ ವಾಟರ್ ಇರ್ತಕ್ಕಂಥ ಲಾರ್ಜ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅಕ್ಯುಮುಲೇಟ್ ಆಗುತ್ತೆ. ಇದನ್ನ ನಾವು ಹೈಡ್ರೇಷನ್ ಆಫ್ ಅಯಾನ್ಸ್ ಅಂತ ಕರಿತೀವಿ ನಾವು. ದಿಸ್ ಈಸ್ ವಾಟ್ ವಿ ಕಾಲ್ ಹೈಡ್ರೇಷನ್ ಆಫ್ ಅಯಾನ್. ಅಂದ್ರೆ ಈಚ್ ಅಯಾನ್ ಈಸ್ ಸರೌಂಡೆಡ್ ಬೈ ಪ್ಲೆಂಟಿ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್. ಅದೇ ತರ ಇಲ್ಲಿ ಕೂಡ ಇಲ್ಲಿ Cl ಗೆ ಚಾರ್ಜ್ ಮೈನಸ್ ಇರೋದ್ರಿಂದ ವಾಟರ್ ಮಾಲಿಕ್ಯೂಲ್ಸ್ ನೋಡಿ ಈ ತರ ಅಕ್ಯುಮುಲೇಟ್ ಆಗುತ್ತೆ, ಈ ತರ ಅಕ್ಯುಮುಲೇಟ್ ಆಗುತ್ತೆ. ಯಾಕಂದ್ರೆ ಗೊತ್ತಿದೆ ನಮಗೆ, ಹೈಡ್ರೋಜನ್ಗೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಆಕ್ಸಿಜನ್ಗೆ ಪಾರ್ಷಿಯಲ್ ನೆಗೆಟಿವ್. Hಗೆ ಪ್ಲಸ್ ಚಾರ್ಜ್ ಇರೋದ್ರಿಂದ ಆಕ್ಸಿಜನ್ ಎಂಡ್ ಏನಾಗುತ್ತೆ, ವಾಟರ್ ಇರ್ತಕ್ಕಂಥ ಆಕ್ಸಿಜನ್ ಎಂಡ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಹೈಡ್ರೋಜನ್ಗೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ Cl ಮೈನಸ್ ಸುತ್ತು ಏನಾಗುತ್ತೆ, ಪಾಸಿಟಿವ್ ಎಂಡ್ ಆಫ್ ದ ವಾಟರ್ ಮಾಲಿಕ್ಯೂಲ್ ಅಕ್ಯುಮುಲೇಟ್ ಆಗುತ್ತೆ. ಡ್ಯೂರಿಂಗ್ ದ ಹೈಡ್ರೇಷನ್ ಆಫ್ ಅಯಾನ್ಸ್ ದ ಎನರ್ಜಿ ಲಿಬರೇಟೆಡ್ ಈಸ್ ಕಾಲ್ಡ್ ಹೈಡ್ರೇಷನ್ ಎನರ್ಜಿ. ನೋಡಿ, ಒಂದು ಸಲ್ಯೂಟ್ ಅನ್ನ ಲಾರ್ಜ್ ಎಕ್ಸಸ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿದ ತಕ್ಷಣ ಎರಡೂ ತರ ಹೀಟು ಚೇಂಜಸ್ ಆಗುತ್ತೆ. ಒಂದು, ಇವರಿಬ್ರು ಸಪರೇಟ್ ಆಗ್ಬೇಕಾದ್ರೆ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ತಾರೆ. ಇವರಿಬ್ರು ಸಪರೇಟ್ ಆಗ್ಬೇಕಾದ್ರೆ ಹೀಟ್ ಈಸ್ ಅಬ್ಸರ್ವ್, ಸಪರೇಟ್ ಆಗ್ಬಿಡ್ತವೆ. ಸಪರೇಟ್ ಆದ್ಮೇಲೆ ಈಚ್ ಅಯಾನ್ ಗೆಟ್ಸ್ ಹೈಡ್ರೇಟೆಡ್. ಒಂದೊಂದು ಅಯಾನ್ ಸುತ್ತು ವಾಟರ್ ಮಾಲಿಕ್ಯೂಲ್ಸ್ ಬಂದು ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಬಂದು ಅಕ್ಯುಮುಲೇಟ್ ಆಗುತ್ತೆ. ಡ್ಯೂರಿಂಗ್ ದ ಹೈಡ್ರೇಷನ್ ಆಫ್ ಅಯಾನ್ ಎನರ್ಜಿ ಇಸ್ ಲಿಬರೇಟೆಡ್. ಹೈಡ್ರೇಷನ್ ಆಗ್ಬೇಕಾದ್ರೆ ಎನರ್ಜಿ ರಿಲೀಸ್ ಆಗುತ್ತೆ. ಸಪರೇಷನ್ ಆಫ್ ಅಯಾನ್ಸ್ ಆಗ್ಬೇಕು ಅಂದ್ರೆ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತೆ. ಅದಕ್ಕೆ ನೋಡಿ, ಹಂಗಾರೆ ಇದು ಎಕ್ಸೋಥರ್ಮಿಕ ಎಂಡೋಥರ್ಮಿಕ ಹೆಂಗೆ ಡಿಸೈಡ್ ಮಾಡೋದು ಅಂತಂದ್ರೆ ನೋಡಿ, ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಏನಿದೆ, ಡೆಲ್ಟಾ H ಸೊಲ್ಯೂಷನ್ is the sum of the enthalpy of hydration and enthalpy of lattice energy. This is the formula. ಇದು ಆಬ್ಜೆಕ್ಟಿವ್ ಗೆಲ್ಲ ಯೂಸ್ ಆಗುತ್ತೆ. enthalpy of solution is the sum of the enthalpy of hydration and enthalpy of lattice energy. ಅಂದ್ರೆ lattice energy ಅಂದ್ರೆ the energy required to separate the ions. ಈಗ H ಮತ್ತೆ Cl ನ ಸಪರೇಟ್ ಮಾಡಕ್ಕೆ ಎಷ್ಟು ಅಮೌಂಟ್ ಆಫ್ ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ H ಮತ್ತೆ Cl ಸಪರೇಟ್ ಆಗುತ್ತೆ, ಅದು ಲ್ಯಾಟಿಸ್ ಎನರ್ಜಿ. ಸಪರೇಟ್ ಆದ್ಮೇಲೆ ಈಚ್ ಅಯಾನ್ ಸುತ್ತು ವಾಟರ್ ಮಾಲಿಕ್ಯೂಲ್ಸ್ ಬಂದು ಅಕ್ಯುಮುಲೇಟ್ ಆಗುತ್ತೆ, ಅದು ಹೈಡ್ರೇಷನ್ ಎನರ್ಜಿ. ನೋಡಿ, ಇನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಹೈಡ್ರೇಷನ್ ಎನರ್ಜಿ ಈಸ್ ಮೋರ್ ಕಂಪೇರ್ಡ್ ಟು ಲ್ಯಾಟಿಸ್ ಎನರ್ಜಿ. ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದ್ರೆ, ಯಾವ ಒಂದು ಡಿಸಲ್ಯೂಷನ್ ಪ್ರೋಸೆಸ್ ಅಲ್ಲಿ ಹೈಡ್ರೇಷನ್ ಎನರ್ಜಿ ಇಸ್ ಮೋರ್ ಕಂಪೇರ್ಡ್ ಟು ಲ್ಯಾಟಿಸ್ ಎನರ್ಜಿ, ದಟ್ ಡಿಸಲ್ಯೂಷನ್ ಪ್ರೋಸೆಸ್ ಈಸ್ ಎಕ್ಸೋಥರ್ಮಿಕ್. ಸಪೋಸ್ ಎಂಡೋಥರ್ಮಿಕ್ ಅಂತಂದ್ರೆ ಯಾವಾಗ ಹೀಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂದ್ರೆ ಹೈಡ್ರೇಷನ್ ಎನರ್ಜಿ ಈಸ್ ಲೆಸ್ ದ್ಯಾನ್ ದ ಲ್ಯಾಟಿಸ್ ಎನರ್ಜಿ. ಲ್ಯಾಟಿಸ್ ಎನರ್ಜಿ ಯಾವಾಗ ಜಾಸ್ತಿ ಇರುತ್ತೋ ಕಂಪೇರ್ಡ್ ಟು ಹೈಡ್ರೇಷನ್ ಎನರ್ಜಿ, ದಟ್ ರಿಯಾಕ್ಷನ್ ಈಸ್ said to be endothermic reaction. Hydration during the dissolution process, if hydration energy is greater than the lattice energy, that reaction is said to be exothermic. Hydration energy is less than the lattice energy, the dissolution process is said to be endothermic reaction. ಈಗ ನಾನು ಇಲ್ಲಿ ಏನು ಬರ್ತಿದ್ದೀನಿ, ಈ ರಿಯಾಕ್ಷನ್ ತಗೊಳ್ಳೋಣ. ಡೆಲ್ಟಾ H is equal to -75.4 ಕಿಲೋಜೂಲ್ ಇದೆ. ಅಂದ್ರೆ ದಿಸ್ ಡಿಸಲ್ಯೂಷನ್ ಪ್ರೋಸೆಸ್ ಈಸ್ ಎಕ್ಸೋಥರ್ಮಿಕ್. ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿದೆ ಅಂದ್ರೆ ಇಲ್ಲಿ ಹೈಡ್ರೇಷನ್ ಆಫ್ ಅಯಾನ್ಸ್ ಅಂದ್ರೆ ಹೈಡ್ರೇಷನ್ ಎನರ್ಜಿ ಇಸ್ ಮೋರ್ ಕಂಪೇರ್ಡ್ ಟು ಲ್ಯಾಟಿಸ್ ಎನರ್ಜಿ. ಅಂದ್ರೆ ಇವರಿಬ್ಬರನ್ನು ಸಪರೇಟ್ ಮಾಡಕ್ಕೆ ಎಷ್ಟು ಎನರ್ಜಿನ ಅಬ್ಸರ್ವ್ ಮಾಡ್ಕೋತಾ ಇದೆ, ಅದಕ್ಕಿಂತ ಜಾಸ್ತಿ ಎನರ್ಜಿ ಹೈಡ್ರೇಷನ್ ಆಗಬೇಕಾದ್ರೆ ರಿಲೀಸ್ ಆಗ್ತಾ ಇದೆ. ದಟ್ ಹೈಡ್ರೇಷನ್ ಎನರ್ಜಿ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಸೈಜ್. ನೋಡಿ, ಯಾವ ಒಂದು ಅಯಾನ್ದು ಸೈಜ್ ಕಮ್ಮಿ ಇರುತ್ತೋ ಅದಕ್ಕೆ ಹೈಡ್ರೇಷನ್ ಎನರ್ಜಿ ಜಾಸ್ತಿ. ಸ್ಮಾಲರ್ ದ ಸೈಜ್ ಆಫ್ ದ ಅಯಾನ್, ಗ್ರೇಟರ್ ವಿಲ್ ಬಿ ದ ಹೈಡ್ರೇಷನ್ ಎನರ್ಜಿ. Okay, this is the application of enthalpy of solution. This is about 3 types of enthalpy of reactions. In the next video class, I will start enthalpy of neutralization and some more